ಸಾಕಷ್ಟು ಅನುಮಾನವನ್ನ ಮೂಡಿಸಿದೆ ಹೊಳೆನರಸೀಪುರ ಪೊಲೀಸರ ನಡೆ. ದೇವರಾಜೇಗೌಡ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜೇಗೌಡ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಸದ್ಯ ನ್ಯಾಯಾಧೀಶರು ನಿನ್ನೆ ಒಪ್ಪಿಸಿದ್ದಾರೆ. ದೇವರಾಜೇಗೌಡರನ್ನ 10 ದಿನಗಳ ಕಾಲ ಈ ಸಂದರ್ಭದಲ್ಲಿ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಕೇಸ್ ದಾಖಲಾಗಿ 1 ತಿಂಗಳಾಗಿದೆ. ಈಗ ಅರೆಸ್ಟ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಸ್ಟಡಿಗೂ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಕೇಸ್ನಲ್ಲಿ ದೇವರಾಜೇಗೌಡರನ್ನ 10 ದಿನ ಕಸ್ಟಡಿಗೆ ಕೇಳಿದ್ ಯಾಕೆ ಹಾಗಾದ್ರೆ? ಕಸ್ಟಡಿ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದೇನು? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಪ್ರಕರಣದಲ್ಲಿ 1 ತಿಂಗಳಾದ ಮೇಲೆ ಈಗ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದೇ ಚರ್ಚೆ ಗ್ರಾಸ ಆಗಿರುವಂತಹ ಸಂದರ್ಭದಲ್ಲಿ ಕಸ್ಟಡಿ ಕೇಳಿದ್ದಾರೆ 10 ದಿನ. ಹಾಗಾದ್ರೆ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಏನಂತ ಬೇಡಿಕೆಯನ್ನ ಇಟ್ಟಿದ್ರು ಪೊಲೀಸರು? ವಿದ್ಯುಶ್ರೀ, ಇಲ್ಲಿ ಪ್ರಮುಖವಾಗಿರುವಂತದ್ದು ಎಲ್ಲ ಒಂದ್ ಕಡೆ ಹೊಳೆನರಸೀಪುರ ಪೊಲೀಸರ ಒಂದು ತನಿಖೆಯ ರೀತಿ ಏನಿದೆ ಅಥವಾ ಆ ತನಿಖೆಯ ಸ್ಟೈಲ್ ಏನಿದೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಈಗ ದೇವರಾಜೇಗೌಡರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಸ್ಟಡಿಗೆ ಪಡೆಯೋದಕ್ಕೆ ನಿನ್ನೆ ರಿಮಾಂಡ್ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ರು ಅಂದ್ರೆ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡಿ ವಿಚಾರಣೆ ಸಂದರ್ಭದಲ್ಲಿ ಬಂದಂತ ಮಾಹಿತಿಯ ಆಧಾರದ ಮೇಲೆ ಯಾವ ಕಾರಣಕ್ಕಾಗಿ ದೇವರಾಜೇಗೌಡರು ನಮ್ಮ ಕಸ್ಟಡಿಗೆ ಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು, ಅಂದ್ರೆ ಕಾರಣಗಳನ್ನ ಕೊಟ್ಟಿದ್ರು. ಆ ಕಾರಣದಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿದ್ದೀವಿ. ಅಂದ್ರೆ ಮರು ಹೇಳಿಕೆ ಸಂದರ್ಭದಲ್ಲಿ ಅತ್ಯಾಚಾರ ಪ್ರಕರಣವನ್ನ ಈಗಾಗಲೇ ದಾಖಲು ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ನಾವು ಸೆಕ್ಷನ್ಸ್ ಗಳನ್ನ ಕೂಡ ಆಡ್ ಅಪ್ ಮಾಡಬೇಕಾಗುತ್ತೆ, ಜೊತೆಗೆ ಸ್ಥಳ ಮಾಜರನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅತ್ಯಾಚಾರವಾಗಿದೆ ಅಂದ್ರೆ ಎಲ್ಲಾಗಿದೆ ಅನ್ನೋ ಒಂದು ಪ್ಲೇಸ್ ಬೇಕಾಗುತ್ತೆ. ಹಾಗಾಗಿ ಮಾಜರು ಮಾಡಬೇಕು, ಅದು ಕೂಡ 2-3 ಕಡೆಗಳಲ್ಲಿ ಮಾಜರು ಮಾಡಬೇಕು. ಜೊತೆಗೆ ಮೊಬೈಲ್ ಮತ್ತೆ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ ಅವರ ಬಳಿ ಸಿಕ್ಕಿರುವಂತಹ ಲ್ಯಾಪ್ಟಾಪ್ ಅನ್ನ ಕೂಡ ಪರಿಶೀಲನೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಆ ಒಂದು ರಿಮಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೊಳೆನರಸೀಪುರ ಪೊಲೀಸರು ಈ ಒಂದು ಪ್ರಕರಣದಲ್ಲಿ, ಯಾಕಂದ್ರೆ ಏಪ್ರಿಲ್ 1ನೇ ತಾರೀಕು ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಈಗ ಮರು ಹೇಳಿಕೆಯನ್ನ ಪಡೆದು ಮತ್ತೆ ಅವರನ್ನ ಮೆಡಿಕಲ್ ಮಾಡಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆನೆ ಮೆಡಿಕಲ್ ಮಾಡಿಸಿದ್ರಿಂದ ಈಗ ಮತ್ತೆ ಮೆಡಿಕಲ್ ಅನ್ನ ಮಾಡಿಸಿದ್ದಾರೆ. ಜೊತೆಗೆ ಮೆಡಿಕಲ್ ಮಾಡಿಸಿದ ಬಳಿಕ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದು ಸ್ಥಳ ಮಾಜರನ್ನ ಬಿಟ್ಟು ಬೇರೆ ಬೇರೆ ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆಡಿಯೋಸ್ಗಳು, ಅವರ ಬಳಿ ಇರುವಂತಹ ಮೊಬೈಲ್ ನಲ್ಲಿ ಸಾಕಷ್ಟು ವಿಡಿಯೋಗಳಿದೆ, ಸ್ಕ್ರೀನ್ ಶಾಟ್ಸ್ ಗಳಿದೆ, ಅವನ್ನ ಕೂಡ ವಶಕ್ಕೆ ಪಡಿಬೇಕು ಅಂತೇಳಿ 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿರೋದು ಎಲ್ಲ ಒಂದು ಕಡೆ ಅನುಮಾನವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಈ ಸಾಕಷ್ಟು ದಿನಗಳ ಹಿಂದೆ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈಗ ಮರು ತನಿಖೆ ಮರು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಡ್ತಾ ಇದೆ. ವಿದೇಶ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.